ನಮ್ಮ ಕಿಚ್ಚ ಸುದೀಪ್ ಅವರು BRB ಶೂಟಿಂಗ್ ನಡುವೆಯೂ ಯಾವೆಲ್ಲ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇರ್ತಾರೆ. ಸದ್ಯಕ್ಕೆ ಬಿಲ್ಲರಂಗ ಭಾಷಾ ಸಿನಿಮಾ ಎಲ್ಲಿವರೆಗೂ ಬಂತು. ಸುದೀಪ್ ಅವರ ಸ್ಟಾಫ್ ಆಗಿರುವಂತಹ ಚಕ್ರವರ್ತಿ ಚಂದ್ರಚೂಡ್ ಅವರು ಸುದೀಪ್ ಅವರ ಬಗ್ಗೆ, ಸುದೀಪ್ ಅವರ ಸಿನಿಮಾಗಳ ಬಗ್ಗೆ ಏನ್ ಹೇಳಿದ್ರು ಎಲ್ಲವನ್ನ ನೋಡೋಣ ಬನ್ನಿ. ಮೊದಲಿಗೆ ಕಿಚ್ಚ ಸುದೀಪ್ ಅವರ ಕ್ಯಾರವಾನ್ ಬಗ್ಗೆ ನೋಡೋದಾದ್ರೆ 6 ಕೋಟಿ ವೆಚ್ಚದ ಕ್ಯಾರವಾನ್ ಯಾಕೆ ಇಷ್ಟು ಲೇಟ್ ಆಯ್ತು ಅನ್ನೋದಕ್ಕೆ ರೀಸನ್ ಗೊತ್ತಾಯ್ತು. ಚಕ್ರವರ್ತಿ ಚಂದ್ರಚೂಡ್ ಅವರು ಹೇಳಿರೋ ಪ್ರಕಾರ ಆ ಒಂದು ಲಕ್ಸುರಿಯಸ್ ಕ್ಯಾರವಾನ್ ಇಷ್ಟೊಂದು ಲೇಟ್ ಆಗೋದಕ್ಕೆ ಮೈನ್ ರೀಸನ್ ಬಂದು ವೆಹಿಕಲ್ ನ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತೆ. ಆಕ್ಚುಲಿ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ನಲ್ಲಿ ಇರುವಂತಹ ಆ ಒಂದು ವೆಹಿಕಲ್ ನ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಸುದೀಪ್ ಅವರು ಹೇಳಿದ್ರು. ಹಾಗಾಗಿ ಕ್ಯಾರವಾನ್ ಬೆಂಗಳೂರಿಗೆ ಬರೋದಕ್ಕೆ ಇಷ್ಟು ಲೇಟ್ ಆಗ್ತಿರೋದು. ಅದೇ ರೀತಿ ಕಿಚ್ಚ ಸುದೀಪ್ ಅವರ ಬಿಲ್ಲರಂಗ ಭಾಷಾ ಸಿನಿಮಾದ ಶೂಟಿಂಗ್ ಸಖತ್ ಸ್ಪೀಡ್ ಅಂಡ್ ಸೆನ್ಸಿಟಿವ್ ಆಗಿ ನಡೀತಾ ಇದೆ. ಸದ್ಯಕ್ಕೆ ಸುದೀಪ್ ಅವರ ಪೋರ್ಷನ್ ನೇ ಶೂಟಿಂಗ್ ಮಾಡಲಾಗ್ತಿದೆ. ಅದರಲ್ಲೂ ಎಸ್ಪೆಷಲಿ ರಂಗ ಅನ್ನೋ ಕ್ಯಾರೆಕ್ಟರ್ ನ ಶೂಟ್ ಮಾಡ್ತಿದ್ದಾರೆ ಅಂತ ಚಕ್ರವರ್ತಿ ಚಂದ್ರಚೂಡ್ ಅವರು ತಿಳಿಸಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರು ಈ ಒಂದು ಬ್ಯುಸಿ ಶೆಡ್ಯೂಲ್ ನಲ್ಲೂ ಆಡ್ ಶೂಟ್ ಆಗಿರ್ಬೋದು, ಮೀಟಿಂಗ್ಸ್, ಪ್ರೋಗ್ರಾಮ್ಸ್ ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ರೀಸೆಂಟ್ ಆಗಿ ರಾಮನಗರ ಐತಿಹಾಸಿಕ ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಸ್ಟೇಜ್ಗೆ ಸಖತ್ ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟಿದ್ರು ಬಾದ್ಶಾ. ಆ ದಿನ ರಾಮನಗರದಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು. ಆದ್ರೂ ಆ ಮಳೆಗೂ ಸುದೀಪ್ ಅವರನ್ನ ನೋಡೋದಕ್ಕೆ ಜನ ಸಾಗರವೇ ನಿಂತಿತ್ತು. ಅಷ್ಟೇ ಅಲ್ಲ, ನಾವು ಸ್ವಲ್ಪ ಒದ್ದೆ ಆಗೋಣ ಅಂದ್ಬಿಟ್ಟು ಸುದೀಪ್ ಅವರು ಕೂಡ ಮಳೆಯಲ್ಲಿ ನೆನೆದ್ರು. ಇದಕ್ಕೇನೆ ಅಲ್ವಾ ಸುದೀಪ್ ಅವರನ್ನ ಜನ ಸಿಕ್ಕಾಪಟ್ಟೆ ಇಷ್ಟಪಡೋದು. ದಯವಿಟ್ಟು ಕ್ಷಮಿಸ್ಬಿಡಿ, ನಾವಿಲ್ಲಿ ನಿಂತಿದ್ದೀವಿ, ಬಟ್ ಪರವಾಗಿಲ್ಲಪ್ಪ, ನಾವು ಸ್ವಲ್ಪ ಒದ್ದೆ ಆಗೋಣ ಅಂತ. ಒಂದು ಮಾತು ಕೇಳಬೇಕು, ಮಳೆನೂ ನಿಂತಿದ್ದೀರಲ್ಲ ಯಾಕೆ? ಅದೇ ರೀತಿ ರೀಸೆಂಟ್ ಆಗಿ 2 ಡಿಫರೆಂಟ್ ಆಡ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸುದೀಪ್ ಅವರು. ಒಂದು ಸನ್ ಪ್ಯೂರ್ ಆಯಿಲ್ ಆಡ್ ನಲ್ಲಿ ಪ್ರಿಯಾಮಣಿ ಜೊತೆ ಚೆಫ್ ಆಗಿ ಫ್ಯಾಮಿಲಿ ಮ್ಯಾನ್ ಆಗಿ ಕಾಣಿಸಿಕೊಂಡಿದ್ರೆ, ಮತ್ತೊಂದ್ ಕಡೆ ಮಿನಿಸ್ಟರ್ ವೈಟ್ ಅನ್ನುವಂತಹ ಪ್ರೀಮಿಯಂ ಫ್ಯಾಬ್ರಿಕ್ ಆಡ್ ನಲ್ಲೂ ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಬಾದ್ಶಾ. ಇನ್ನು ಕೊನೆಯದಾಗಿ ಬಿಗ್ ಬಾಸ್, ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 13 ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗಲಿದೆ. ರೀಸೆಂಟ್ಲಿ ಒಂದು ಸಖತ್ ಸ್ಟೈಲಿಶ್ ಆಗಿರೋ ಪ್ರೊಮೋ ರಿಲೀಸ್ ಮಾಡಿದ್ದಾರೆ. ಆ ಒಂದು ಪ್ರೊಮೋಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. 24 ಅವರ್ ಅಲ್ಲಿ 15 ಮಿಲಿಯನ್ ವ್ಯೂಸ್ ಪಡ್ಕೊಂಡು ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ಒಂದಂತೂ ಸತ್ಯ, ಜನ ಬಿಗ್ ಬಾಸ್ ನ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಿದ್ದಾರೆ. ಸದ್ಯಕ್ಕೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಹೊಸ ಕಾನ್ಸೆಪ್ಟ್ ಮೂಲಕ ಶುರು ಮಾಡ್ತಿದ್ದಾರೆ. ಆನಂತರ ರಿಯಾಲಿಟಿ ಶೋ ಶುರು ಆಗಲಿದೆ. ಒಟ್ಟಿನಲ್ಲಿ ಕಿಚ್ಚ ಸುದೀಪ್ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ ಇರ್ತಾರೆ. ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಎನಿ ಟೈಮ್ ಬ್ಯುಸಿ ಇರುವಂತಹ ನಟ ಅಂದ್ರೆ ಅದು ಕಿಚ್ಚ ಸುದೀಪ್ ಅವರೇ ಅಂತಾನೆ ಹೇಳ್ಬಹುದು.